ದಿಢೀರಂತ ಪಾತಾಳಕ್ಕೆ ಕುಸಿದ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಏನಾಯ್ತೋ ಗೊತ್ತಿಲ್ಲ, ಬಂಗಾರ ಬೆಳ್ಳಿ ಮಾರ್ಕೆಟ್ ರೆಡ್ ಕಲರ್ ಅಂದ್ರೆ ಪೂರ್ತಿ ಕ್ರಾಶ್ ಆಗ್ತಾ ಇದೆ. ಅಂದ್ರೆ ಭಾರಿ ಒಂದು ಇಳಿಕೆ ಅಂತ ಹೇಳ್ಬಹುದು. ಬಂಗಾರದ ಮಾರ್ಕೆಟ್ ಇವತ್ತು ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 43,000 ರೂಪಾಯಿಷ್ಟು ಇಳಿಕೆ ಕಂಡಿದೆ ಬಂಗಾರದ ಬೆಲೆ. ಹೌದು ವೀಕ್ಷಕರೇ, ಬೆಳ್ಳಿ 1 ಕೆಜಿಗೆ ಬರೋಬ್ಬರಿ 60,000 ರೂಪಾಯಿಷ್ಟು ಇಲ್ಲಿವರೆಗೂ ಒಂದು ವಾರದಲ್ಲಿ ಇಳಿಕೆ ಆಗಿರುವಂತದ್ದು. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಮತ್ತೆ ಇವತ್ತು ತಗೋಬೇಕಾ ಬೇಡವಾ, ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗೆ ಒಂದು ಶುಭ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಬಂಗಾರ ಬೆಳ್ಳಿಯಲ್ಲಿ ಎಷ್ಟು ಇಳಿಕೆ ಆಗಿದೆ, ಹಾಗೆ ಈಗ ತಗೋಬೇಕಾ ಬೇಡವಾ, ತಗೊಳ್ಳುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಇನ್ನು ಕೇಂದ್ರ ಸರ್ಕಾರದ ನಿಯಮಗಳ ಬಗ್ಗೆ ಆಗಿರಬಹುದು, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೂ ಕೂಡ ಮತ್ತಷ್ಟು ಆಸೆ ಇದ್ರೆ, ಬಂಗಾರದ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಇವತ್ತು ನಿಮಗೆಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮೊದಲಿಗೆ ನಾವು ನಿಮಗೆ ಇವತ್ತು ಚಾರ್ಟ್ ಮೂಲಕ ಅಂದ್ರೆ ಸಾಕ್ಷಿ ಸಮೇತ ತೋರಿಸ್ತೇವೆ ಬೆಳ್ಳಿ ಯಾವ ತರ 60,000 ರೂಪಾಯಿಷ್ಟು ಮಹಾಪತನ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. 1 ಕೆಜಿಗೆ ಹೋದ ತಿಂಗಳು ನೋಡಿ 2,80,000 3 ಲಕ್ಷ ರೂಪಾಯಿ ತನಕ ಇತ್ತಲ್ಲ, ಇವತ್ತು 2,35,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಹತ್ತತ್ರ ನಾವು ನಿಮಗೆ ಚಾರ್ಟ್ ಮೂಲಕವೂ ಕೂಡ ತೋರಿಸ್ತೇವೆ. ಮೊನ್ನೆ ಕೂಡ ಹೇಳಿದ್ವಿ ಮತ್ತಷ್ಟು ಇಳಿಕೆ ಆಗಲಿದೆ ಬೆಳ್ಳಿ ಬೆಲೆ, ಬಂಗಾರ ಬೆಲೆ ಎರಡೂ ಕೂಡ ಇಳಿಕೆ ಆಗುತ್ತೆ ಅಂತ ನಾವೇನು ನಿಮಗೆ ಹೇಳಿದ್ವಲ್ಲ, ಅದು ಈಗ ಸತ್ಯವಾಗ್ತಾ ಇದೆ. ಯಾರೆಲ್ಲ ಮೊದಲೇ ಖರೀದಿ ಮಾಡಿದ್ರು ಅವರಿಗೆ ಶಾಕ್ ಅಂತ ಹೇಳ್ಬಹುದು. ಈಗ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಶುಭ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ನೋಡಿ, ಮೊನ್ನೆ 3,04,000 ರೂಪಾಯಿ, ಈಗ ನೋಡಿ ಬರೋಬ್ಬರಿ 2,35,000 ರೂಪಾಯಿ, ಹತ್ತತ್ರ 70,000 ರೂಪಾಯಿಷ್ಟು ಮತ್ತೆ ಇಲ್ಲಿ ದೊಡ್ಡ ಮಟ್ಟದ ಮಹಾಪತನ ಬೆಳ್ಳಿಯಲ್ಲಿ ಕಂಡಿದೆ. ಇದು ನಾವು ನಿಮಗೆ MCX ಅಂದ್ರೆ ಸಿಲ್ವರ್ ಫ್ಯೂಚರ್ಸ್ ಆಫ್ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ ಇದು ನಿಮಗೆ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇರುವಂತದ್ದು. ನಾವೇನು ನಿಮಗೆ ಇಲ್ಲಿ ಊಹಾಪೋಹದಲ್ಲಿ ಮಾತಾಡ್ತಾ ಇಲ್ಲ, ವಿತ್ ಗ್ರಾಫ್ ವಿತ್ ಚಾರ್ಟ್ ಕೂಡ ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. 2,35,000 ರೂಪಾಯಿ ಅತ್ತ ETF ಗಳ ಬೆಲೆ ಓಡ್ತಾ ಇರಬಹುದು, MCX ನ ಬೆಲೆ ಓಡ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದ್ರ ಮೇಲೆ ಕೇವಲ 3% GST ಮಾತ್ರ ಎಕ್ಸ್ಟ್ರಾ ಇರುತ್ತೆ. ನೋಡಿ, ಕೇಂದ್ರ ಸರ್ಕಾರ ಯಾವಾಗ 6% ಇದ್ದ ಆಮದು ಸುಂಕ 15%ಗೆ ಏರಿಕೆ ಮಾಡಿದ್ರು, ಬೆಳ್ಳಿ ಮಾರ್ಕೆಟ್ 1 ಕೆಜಿಗೆ 3,20,000 ರೂಪಾಯಿ ತನಕ ಹೋಗಿತ್ತು. ಈಗ ನೋಡಿ ಮತ್ತೆ 10,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿದೆ. ಅಂದ್ರೆ 100 ಗ್ರಾಮ್ ಮೇಲೆ 1,000 ರೂಪಾಯಿ ಇಳಿಕೆ ಆಗಿದ್ರೆ 1 ಕೆಜಿ ಬೆಳ್ಳಿ ಬೆಲೆ 10,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,60,000 ರೂಪಾಯಿಂದ 2,50,000 ರೂಪಾಯಿಗೆ ಬಂದಿದೆ. ಬೆಂಗಳೂರಲ್ಲಿ 2,50,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ ಈಗ ಮಾರಾಟ ಆಗ್ತಾ ಇರುವಂತದ್ದು ವೀಕ್ಷಕರೇ. 10,000 ರೂಪಾಯಿ ಕೆಜಿ ಮೇಲೆ ಡೌನ್ ಫಾಲ್ ಆಗಿದೆ. ಇದು ಈಗ ಹೊಸದಾಗಿ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಆದ್ರೆ ಮತ್ತಷ್ಟು ಇಳಿಕೆನೂ ಆಗ್ಬಹುದು, ಇಲ್ಲಿಂದ ಮತ್ತೆ ಏರಿಕೆ ಕೂಡ ಆಗ್ಬಹುದು, ಯಾರಿಗೂ ಕೂಡ ಇಲ್ಲಿ ಅಂದಾಜು ಮಾಡೋಕೆ ಬರಲ್ಲ. ಆದ್ರೆ ಚಾರ್ಟ್ ಪ್ರಕಾರ ಮತ್ತಷ್ಟು ಇನ್ನು 5,000-6,000 ರೂಪಾಯಿ ಇಳಿಕೆ ಆಗೋ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಈಗ ನೋಡಿ, 10 ಗ್ರಾಮ್ ಬೆಳ್ಳಿ ಬೆಲೆ 2,500 ರೂಪಾಯಿ, ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ 12% ಮತ್ತೆ GST ಎಲ್ಲ ಸೇರಿಸಿದ್ರೆ 2,884 ರೂಪಾಯಿ ಆಗ್ತಾ ಇದೆ. ಆದ್ರೆ ನೀವು ಬೆಳ್ಳಿದು ಏನಾದ್ರೂ ಒಂದು ಕೆಜಿ ಏನಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಟ್ಟಿಗೆ ತಗೋಬಾರ್ದು, ಸ್ವಲ್ಪ ಬೆಳ್ಳಿ ತಗೊಂಡ್ರೆ ನಿಮಗೆ ಕಡಿಮೆ ಬೆಲೆಗೆ ಬೆಳ್ಳಿ ಸಿಕ್ಕಂತಾಗುತ್ತೆ. ಅಂದ್ರೆ ನೋಡಿ, ಬಂಗಾರ ಬೆಳ್ಳಿ ಮಾರ್ಕೆಟ್ ಈಗ ಯುದ್ಧ ಇರೋ ಕಾರಣ ತುಂಬಾ ವಾಲೆಟೋಲ್ ಇದೆ. ಒಂದು ದಿನ ಏರಿಕೆ ಆಗುತ್ತೆ, ಒಂದು ದಿನ ಇಳಿಕೆ ಆಗ್ತಾ ಇದೆ. ಆದ್ರೆ ಈಗ ಸತತ 1 ವಾರದಿಂದ ಇಳಿಕೆ ಆಗ್ತಾ ಇದೆಯಲ್ಲ, ಈಗ ನೋಡಿ ಮತ್ತೆ ಬೈಯಿಂಗ್ ಪವರ್ ಬಂದ್ರೆ, ತುಂಬಾ ಜನ ಮತ್ತೆ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡಿದ್ರೆ, ಮತ್ತೆ ಡಿಮ್ಯಾಂಡ್ ಬಂದ್ರೆ ಮತ್ತೆ ಏರಿಕೆ ಆಗುತ್ತೆ, ಮತ್ತೆ ಜನರು ಮಾರಾಟ ಮಾಡ್ತಾರೆ. ಅಂದ್ರೆ ಈಗ ಖರೀದಿ ಮಾಡಿದವರು ಮತ್ತೆ ನಾಳೆ ಏರಿಕೆ ಆದ್ರೆ ಮಾರಾಟ ಮಾಡಿ ಲಾಭವನ್ನ ಬುಕ್ ಮಾಡ್ತಾರಲ್ಲ, ಅವಾಗ ಮತ್ತೆ ಬೆಲೆ ಇಳಿಕೆ ಆಗುತ್ತೆ. ಇದು ಒಂದು ತರ ಅನ್ಲಿಮಿಟೆಡ್ ಆಟ ಅಂತಾನು ಕೂಡ ತಜ್ಞರು ಕರೀತಾರೆ. ಅಂದ್ರೆ ಇದು ಇನ್ಫಿನಿಟಿ, ಅಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು ಮುಂದಿನ ದಿನ. ಅಂದ್ರೆ ಇದು ಇಲ್ಲಿಗೆ ಮುಗಿಯೋದಲ್ಲ, ಇದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಸಮುದ್ರ ನೋಡಿ, ನೀವು ಎಲ್ಲಿ ತರ ಇಸ್ತಿರ್ತೀರ ಅಲ್ಲಿ ತರ ನಿಮಗೆ ಸಮುದ್ರ ಬರ್ತಾನೆ ಇರುತ್ತೆ, ಖಾಲಿ ಆಗೋದೇ ಇಲ್ಲ. ಆ ತರ ಈ ಬಂಗಾರ ಏರ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಏರ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಡೈಲಿ ಚೇಂಜ್ ಆಗ್ತಾ ಇರುತ್ತೆ ವೀಕ್ಷಕರೇ. ಈಗ ನೋಡಿ, ಬೆಳ್ಳಿ ಬೆಲೆ 70,000 ರೂಪಾಯಿ ಇಳಿಕೆ ಆಗಿದೆ 1 ಕೆಜಿ ಮೇಲೆ. ಅದೇ ಬಂಗಾರ ನೋಡಿ ಬರೋಬ್ಬರಿ 11,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ಇಲ್ಲಿ ಬರೋಬ್ಬರಿ 100 ಗ್ರಾಮ್ ಮೇಲೆ 43,000 ರೂಪಾಯಿಷ್ಟು ಇಳಿಕೆಯಲ್ಲಿ ಕಂಡಿರುವಂತದ್ದು. ಅಂದ್ರೆ 10 ಗ್ರಾಮ್ ಮೇಲೆ 4,300 ರೂಪಾಯಿ ಒಂದೇ ದಿನ ಇಳಿಕೆ ಆಗಿದೆ ವೀಕ್ಷಕರೇ. ಇಲ್ಲಿ 100 ಗ್ರಾಮ್ಗೆ 43,000 ರೂಪಾಯಿ. ಕಳೆದ 3 ದಿನದಲ್ಲಿ ಒಟ್ಟು 80,000 ರೂಪಾಯಿಷ್ಟು ಇಳಿಕೆ ಆಗಿದೆ 100 ಗ್ರಾಮ್ಗೆ ಲೆಕ್ಕ ಮಾಡಿದ್ರೆ. ಅಂದ್ರೆ 15,60,000 ರೂಪಾಯಿ ಆಗ್ತಾ ಇತ್ತು, ಈಗ 14,80,000 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ
100 ಗ್ರಾಮ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇದನ್ನ 10 ಗ್ರಾಮ್ಗೆ ಕನ್ವರ್ಟ್ ಮಾಡಿದ್ರೆ 1,56,000 ರೂಪಾಯಿಗೆ ಸಿಗ್ತಾ ಇದ್ದ ಬಂಗಾರ ಈಗ 1,48,000 1,49,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 10 ಗ್ರಾಮ್ ಮೇಲೆ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ ಕಳೆದ ಒಂದು ವಾರದಲ್ಲಿ 12,000 ರೂಪಾಯಿ ಇಳಿಕೆ ಆಗಿರುವಂತದ್ದು. ಅದೇ ನೀವೇನಾದ್ರೂ ಇದನ್ನ 100 ಗ್ರಾಮ್ಗೆ ಲೆಕ್ಕ ಮಾಡಿದ್ರೆ 1,00,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತ ನೀವು ಲೆಕ್ಕಾಚಾರ ಮಾಡಬಹುದು ವೀಕ್ಷಕರೇ. ಅದೇ ಕೆಜಿ ಮೇಲೆ ಲೆಕ್ಕ ಮಾಡಿದ್ರೆ ಇಲ್ಲಿ 10 ಲಕ್ಷ ರೂಪಾಯಿ ಇಳಿಕೆ ಅಂತಾನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಆದ್ರೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಯಾರೆಲ್ಲ ಟ್ರೇಡ್ ಮಾಡ್ತಾರೆ ಅವ್ರಿಗೆ ಅದು ಅನ್ವಯ ಆಗುತ್ತೆ. ಸದ್ಯಕ್ಕೆ 10 ಗ್ರಾಮ್ ಮೇಲೆ ಲೆಕ್ಕ ಹಿಡಿದಾದ್ರೆ ಕಳೆದ ಒಂದು ವಾರದಲ್ಲಿ 12,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಯಾವಾಗ ಕೇಂದ್ರ ಸರ್ಕಾರ ಆಮದು ಸುಂಕ 15% ಏರಿಕೆ ಮಾಡಿದ್ರಲ್ಲ ಅವಾಗ ಬೆಲೆ 1,64,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ ಬೆಲೆ ಇರೋದು 1,49,000 ರೂಪಾಯಿ. ಅಂದ್ರೆ ನೀವು ಲೆಕ್ಕ ಮಾಡಿ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 13,14,000 ರೂಪಾಯಿಯಷ್ಟು ಡೌನ್ ಫಾಲ್ ಇದೆ ಬಂಗಾರದ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಬಂಗಾರದ ಮಾರ್ಕೆಟ್ ಅಲ್ಲಿ ಮಹಾ ಪತನ ಅಂತಾನು ಕೂಡ ಹೇಳ್ಬಹುದು. ಬೆಳ್ಳಿ ಮಾರ್ಕೆಟ್ ಕೂಡ ಸೂಪರ್ ಕ್ರಾಶ್ ಆಗ್ತಾ ಇದೆ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ನೀವು ಕೇಳಬಹುದು, ಈಗ ಬಂಗಾರ ಖರೀದಿ ಮಾಡೋದಕ್ಕೆ ಸರಿ ಸಮಯನ? ನೋಡಿ, ಕೇಂದ್ರ ಸರ್ಕಾರ 15% ಆಮದು ಸುಂಕ ಹಾಕಿದ್ರು ಕೂಡ ಬೆಲೆ ಈಗ ಇಳಿಕೆ ಆಗಿದೆ. ಸೊ ಮುಂದಿನ ಬರೋ ದಿನ ಕೇಂದ್ರ ಸರ್ಕಾರ ಆಮದು ಸುಂಕ ಮತ್ತೆ ಇಳಿಕೆ ಮಾಡಿದ್ರೆ ಇದ್ರದ್ದು ಬೆಲೆ ಏನಿದೆ ನೋಡಿ ಈಗ ಮತ್ತೆ 10,000-12,000 ರೂಪಾಯಿ ಇಳಿಕೆ ಆಗಬಹುದು. ಆದ್ರೆ ಯಾವಾಗ ಇಳಿಕೆ ಮಾಡ್ತಾರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ವೀಕ್ಷಕರು, ಈಗ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಅಂದ್ರೆ ನೋಡಿ 1,11,650 ರೂಪಾಯಿ ಇದೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಅಂದ್ರೆ ಇದು ನೋಡಿ ಹೋದ ತಿಂಗಳಿಗೆ ಮತ್ತೆ ಈಗ ಬೆಲೆ ಬಂದಿದೆ. ಯಾವಾಗ ಇದು ಬೆಲೆ ಮೊನ್ನೆ ನೋಡಿ 1,19,000 ರೂಪಾಯಿ ತನಕ ಹೋಗಿತ್ತು. 18 ಕ್ಯಾರೆಟ್ ಚಿನ್ನದ ಬೆಲೆ 1,19,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ ಮತ್ತೆ 1,11,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಬರೋಬ್ಬರಿ 10 ಗ್ರಾಮ್ ಮೇಲೆ 8,000-9,000 ರೂಪಾಯಿ ನಿಮಗೆ ಉಳಿತಾಯ. ಆದ್ರೆ ಇದ್ರ ಮೇಲೆ GST 3% ಇರುತ್ತೆ, ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಸೊ ಎಲ್ಲ ಲೆಕ್ಕ ಮಾಡಿದ್ರೆ ಅದು ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರ ಇರುತ್ತೆ. ಸೊ ಇದು ನಾವು ನಿಮಗೆ ವಿಡಿಯೋದಲ್ಲಿ ಏನ್ ಬೇಕಾದ್ರೂ ಹೇಳಕ್ ಬರಲ್ಲ. ಸೊ ವೀಕ್ಷಕರೇ, ನಿಮ್ಮ ಒಂದು ಹತ್ತಿರದ ಅಂಗಡಿಯಲ್ಲಿ ಎಷ್ಟು ಮೇಕಿಂಗ್ ಚಾರ್ಜ್ ಇರುತ್ತೆ, ಎಷ್ಟು ವೆಸ್ಟೇಜ್ ಇರುತ್ತೆ, ಮತ್ತೆ GST 3%, ಹಾಲ್ ಮಾರ್ಕು ಎಲ್ಲ ಕೂಡ ನೀವು ಚೆಕ್ ಮಾಡಿ ತಗೋಬೇಕಾಗುತ್ತೆ. ಇನ್ನು 22 ಕ್ಯಾರೆಟ್ ಚಿನ್ನ, 18 ಕ್ಯಾರೆಟ್ ಚಿನ್ನ, 24 ಕ್ಯಾರೆಟ್ ಚಿನ್ನ ನೋಡಿ, ನಿಮಗೆ ಏನಾದ್ರೂ ಹೂಡಿಕೆ ಮಾಡೋದಿತ್ತೆ, ಬಂಗಾರದಲ್ಲಿ ಹೂಡಿಕೆ ಮಾಡಬೇಕು, ಮತ್ತೆ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡಿ ಲಾಭ ಮಾಡಬೇಕು ಅಂದ್ರೆ ಬೆಲೆ ಇಳಿಕೆ ಆದಾಗ ಖರೀದಿ ಮಾಡೋದಕ್ಕೆ ಒಂದು ಸೂಪರ್ ಚಾನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಹೂಡಿಕೆದಾರರು ಸ್ವಲ್ಪ ಸ್ವಲ್ಪ ಬಂಗಾರವನ್ನ ಖರೀದಿ ಮಾಡ್ತಾರೆ. ಇಲ್ಲಿ ಕೆಲವೊಬ್ರು ಹೂಡಿಕೆದಾರರು ಯಾವ ತರ ಇರ್ತಾರಪ್ಪ ಅಂದ್ರೆ, ನಾವು ಮಾರ್ಕೆಟ್ ಅಲ್ಲಿ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಯ್ತು, ಈಗ ನಾವು ಬಂಗಾರವನ್ನ ತಗೊಂಡಿರ್ತೀವಿ, ಬೆಲೆ ಇಳಿಕೆ ಆಗ್ತಾ ಇದೆ ಅಂತ, ನಮಗೆ ನಷ್ಟ ಆಗ್ತಾ ಇದೆ ಅಂತ ನಾವು ಅದನ್ನ ಮಾರಾಟ ಮಾಡಿಬಿಡ್ತೀವಿ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೂಡಿಕೆದಾರರು, ಜಾಣತನ ಹೂಡಿಕೆದಾರರು, ಬಂಗಾರ ಇಳಿಕೆ ಆಯ್ತಾ ಮತ್ತೆ ಖರೀದಿ ಮಾಡಿ ಅದನ್ನ ಎವರೇಜಿಂಗ್ ಮಾಡ್ತಾರೆ. ಅಂದ್ರೆ ಇವತ್ತು ನೀವು 10 ರೂಪಾಯಿಗೆ ಒಂದು ವಸ್ತು ತಗೊಂಡಿರ್ತೀರಾ, ನಾಳೆ ನಿಮಗೆ ಅದೇ ವಸ್ತು 5 ರೂಪಾಯಿಗೆ ಸಿಗುತ್ತೆ ಅಂದ್ರೆ ಮತ್ತೆ ನೀವು ಅದನ್ನ 5 ರೂಪಾಯಿಗೆ ಖರೀದಿ ಮಾಡಬೇಕು ವಿನಃ ಅದನ್ನ 10 ರೂಪಾಯಿಗೆ ತಗೊಂಡಿದ್ದನ್ನ 5 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಿಮಗೆ 5 ರೂಪಾಯಿ ನಷ್ಟ ಆಗುತ್ತೆ. ಅದೇ ನೀವೇನಾದ್ರೂ 5 ರೂಪಾಯಿಗೆ ಮತ್ತೆ ಖರೀದಿ ಮಾಡಿ 15 ರೂಪಾಯಿ ಆಗುತ್ತಲ್ಲ ಟೋಟಲ್ಲು, ಅದನ್ನ ಡಿವೈಡ್ ಬೈ 2 ಮಾಡಿದ್ರೆ 7.5 ರೂಪಾಯಿ ಆಗುತ್ತೆ. ಅಂದ್ರೆ 2.5 ರೂಪಾಯಿ ನಿಮ್ದು ಎವರೇಜಿಂಗ್ ಅಲ್ಲಿ ಕಡಿಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇದಕ್ಕೆ ಎವರೇಜಿಂಗ್ ಅಂತ ಕರೀತಾರೆ. ಇದರಲ್ಲಿ ಬಂಗಾರದಲ್ಲಿ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಯಾವಾಗ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಬಂಗಾರ ಖರೀದಿ ಮಾಡಿದ್ರೆ ನಿಮಗೆ ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಎದಕ್ಕಂದ್ರೆ ನೀವು ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿರ್ತೀರಾ. 10 ಗ್ರಾಮ್ ಬಂಗಾರ ತಗೊಳ್ಳೋದಿದ್ಯಾ, ನೀವು ಇವತ್ತು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ತರ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಮಾರ್ಕೆಟ್ಗಿಂತ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಅಂದ್ರೆ 91.6% ಬಂಗಾರ ಇರೋ ಬೆಲೆ ಎಷ್ಟಾಗಿದೆ ನೋಡಿ, 1,36,000 ರೂಪಾಯಿಗೆ ಬಂದಿದೆ. ಅಂದ್ರೆ ನೋಡಿ, ಹೋದ ವಾರ 1,45,000 ರೂಪಾಯಿ ಇತ್ತು. ಸರ್ಕಾರ 15% ಸುಂಕ ಹಾಕಿದಾಗ 1,46,000 ರೂಪಾಯಿ ತನಕ ಹೋಗಿತ್ತಲ್ಲ, ಈಗ ಮತ್ತೆ ಬೆಲೆ 1,36,000 ರೂಪಾಯಿ ತನಕ ಬಂದಿದೆ 10 ಗ್ರಾಮ್ಗೆ. ಅಂದ್ರೆ ಹತ್ತತ್ರ 10,000-11,000 ರೂಪಾಯಿಷ್ಟು ಬಂಗಾರದ ಬೆಲೆ ಈಗ ಇಳಿಕೆಯಲ್ಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ ಅಂತ ಅರ್ಥ ವೀಕ್ಷಕರೇ. ಇನ್ನು ಮುಂದಿನ ಬರೋ ದಿನ ಇನ್ನೂ ಸ್ವಲ್ಪ ಇಳಿಕೆ ಆಗಬಹುದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಏರಿಕೆನೂ ಕೂಡ ಆಗಬಹುದು. ಹೀಗಾಗಿ ನಾವು ಕೂಡ ಇಲ್ಲಿ ಗ್ಯಾರಂಟಿ ಆಗಿ ಏನು ಕೂಡ ಹೇಳಕ್ ಬರಲ್ಲ ವೀಕ್ಷಕರೇ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನೋಡೋಣ. ಬಂಗಾರ ಖರೀದಿ ಮಾಡೋರು ಎಚ್ಚರ ನೋಡಿ, 3% GST ಬಿಲ್ ಕಂಪಲ್ಸರಿ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ಸಮಸ್ಯೆ ಕೂಡ ಆಗಬಹುದು. ಇನ್ನು ಎರಡನೇದಾಗಿ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋಬಾರ್ದು, ಮಾರಾಟ ಕೂಡ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಮೊದಲೇ ಹೇಳಿದೆ. ಇನ್ನು ಮೂರನೇದಾಗಿ HUID ಕೋಡ್ ಇರೋ ಬಂಗಾರವನ್ನೇ
ಮಾರಾಟ ಮಾಡಬೇಕು ಅಂತ ಮುಂದಿನ ಬರೋ ದಿನಗಳಲ್ಲಿ ನಿಯಮ ಬರಲಿದೆ ಅಂತೆ. ಹೌದು ವೀಕ್ಷಕರೇ, ಭಾರತದಲ್ಲಿ ಕೆಲ ನಗರಗಳಲ್ಲಿ ಮಾತ್ರ ಸದ್ಯಕ್ಕೆ ಈ ನಿಯಮ ಇದೆ. ಇದನ್ನ ಮುಂದಿನ ಬರೋ ದಿನಗಳಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಜಾರಿಗೆ ತರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ಇದು ಹೂಡಿಕೆ ಮಾಡೋರು ತಗೋತಾರಲ್ಲ, ಇದ್ರದ್ದು ಬೆಲೆ ನೋಡಿ 1,63,000 ರೂಪಾಯಿ. ಯಾವಾಗ ಆಮದು ಸುಂಕ ಹಾಕಿದಾಗ ಆಗಿತ್ತು, ಈಗ 1,48,000 ರೂಪಾಯಿ ಆಗಿದೆ. ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ ನೋಡಿ. ಹತ್ತತ್ರ ಇಲ್ಲಾಂದ್ರೂ ಕೂಡ 12-13 ರೂಪಾಯಿ ಇಳಿಕೆ ಆಗಿದೆ ಒಂದು ವಾರದಲ್ಲಿ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈ ವಾರ ಬೆಲೆ ಅಂತೂ ಭರ್ಜರಿ ಇಳಿಕೆ ಆಗಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.